ಕೇಳುಗರೆ, ಇವತ್ತಿನ ಈ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಹಿರಿಯ ಕಲಾವಿದರಾಗಿರುವಂತಹ ಲಕ್ಷ್ಮಣ್ ಕುಮಾರ್ ಮಲ್ಲೂರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ತಾವು ಬಹಳಷ್ಟು ವರ್ಷದಿಂದ ಈ ರಂಗಭೂಮಿ ಹಾಗೆಯೇ ಚಿತ್ರರಂಗದಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ. ಈಗ ತಮ್ಮ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಮೊದಲಿದಾಗಿ ತಮ್ಮ ಒಂದು ಮೂಲ ಎಲ್ಲಿ, ತಾವು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಇದರ ಬಗ್ಗೆ ನಮಗೆ ಮೊದಲು ತಿಳಿಸಿ ಸರ್. ನಾನು ಹುಟ್ಟಿದ್ದು ಮಂಗಳೂರು ತಾಲೂಕಿನ ಮಲ್ಲೂರು ಎಂಬ ಗ್ರಾಮದಲ್ಲಿ. ಅಲ್ಲಿ ನಮಗೆ 5ನೇ ಕ್ಲಾಸಿನ ತನಕ ಮಾತ್ರ ಒಂದು ಎಲಿಮೆಂಟರಿ ಶಾಲೆ ಇತ್ತು. ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 6 ಮತ್ತು 7ನೇ ತರಗತಿಗೆ ಅಮುಂಜ ಶಾಲೆಗೆ ನಾನು ಹೋಗಬೇಕಾಯಿತು. ಅಮುಂಜ ಶಾಲೆಯಲ್ಲಿ ನನ್ನ ಏನೋ ಪ್ರತಿಭೆಯನ್ನು ನಮ್ಮ ಮುಖ್ಯೋಪಾಧ್ಯಾಯರು ಗುರುತಿಸಿಕೊಂಡು ರಂಗಭೂಮಿಗೆ ಒಂದು ಅವಕಾಶ ಮಾಡಿಕೊಟ್ರು. ನಂತರ 6ನೇ ಕ್ಲಾಸ್ ಆಯಿತು, 7ನೇ ಕ್ಲಾಸ್ ಆಯಿತು. ಮತ್ತು ಅಲ್ಲಿಂದ ಹೊರಬಂದ ನಂತರ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಉತ್ಸವದಲ್ಲಿ ನಾಟಕಕ್ಕೆ ನನ್ನನ್ನು ಆಹ್ವಾನಿಸಿದರು. ಅಲ್ಲಿಂದ ಈ ಹೊರಗಿನ ಪ್ರಪಂಚದ ಒಂದು ನಾಟಕದ ಗೀಳು ನನಗೆ ಅಂಟಿಸಿಕೊಂಡಿತ್ತು. ಅಲ್ಲಿ ನಾನು ಮಾಡಿದಂಥ ಪಾತ್ರ ಜನರಿಂದ ಮೆಚ್ಚುಗೆ ಎಲ್ಲ ಗಳಿಸಿದ ನಂತರ ಈ ಬಾಲನಟನ ಪಾತ್ರಕ್ಕೆ ಎಲ್ಲಾದರೂ ಹೊರ ಪ್ರದೇಶದಲ್ಲಿ, ಅಂದರೆ ಮಂಗಳೂರು ಸಹಿತ, ಅಲ್ಲಿಗೆ ನನ್ನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಹೋಗಿ ಅತಿಥಿ ನಟನಾಗಿ ಅಲ್ಲಿ ಅವರ ಹತ್ರ ಅಭಿನಯ ಮಾಡ್ತಾ ಇದ್ದೆ. ಹಾಗೆ ಮುಂದುವರಿಯುತ್ತಾ ನಾನು ಸ್ತ್ರೀ ಪಾತ್ರ ಮಾಡಿದೆ. ಸ್ತ್ರೀ ಪಾತ್ರದಲ್ಲಿ ಹಲವಾರು ನಾಟಕಗಳನ್ನು ನಾನು ಮಾಡ್ತಾ ಬಂದೆ. ಆಮೇಲೆ ನನ್ನ ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ರಾತ್ರಿ ಶಾಲೆಯಲ್ಲಿ ಪ್ರಾರಂಭ ಆಗಿ ಈವ್ನಿಂಗ್ ಕಾಲೇಜಿನಲ್ಲಿ ನಾನು ಡಿಗ್ರಿ ಮಾಡಿದೆ. ಆ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ನಾಟಕ ನಾವು ಸ್ಪರ್ಧೆಗೆಲ್ಲ ಹೋಗ್ತಾ ಇದ್ದೆವು. ಆ ಸ್ಪರ್ಧೆಯಲ್ಲಿ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಮಾಡಿದ್ದೆವು. ಅದರಲ್ಲಿ ನಮಗೆ ಪ್ರಶಸ್ತಿ ಬಂದಿತ್ತು, ಉತ್ತಮ ನಟ ಅನ್ನುವಂಥ ಪ್ರಶಸ್ತಿ ಬಂದಿತ್ತು. ಹೀಗೆ ಒಂದು ನಾಟಕ ಒಂದು ನಮಗೆ ದೇಹಕ್ಕೆ ಒಂದು ಅಂಟಿಕೊಂಡಂಥ ಒಂದು ಭಾಗವಾಗಿತ್ತು. ಮತ್ತು ನಾವು ಭೂಮಿಕಾ ಅನ್ನುವಂಥ ಒಂದು ಹವ್ಯಾಸಿ ನಾಟಕ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದೆವು. 1979ರಲ್ಲಿ ಅದರ ಪ್ರಾರಂಭ ಆಯಿತು. 80ರಲ್ಲಿ ನಾವು ಒಂದು ಚಕ್ರವ್ಯೂಹ ಅನ್ನುವಂಥ ಒಂದು ತುಳು ನಾಟಕವನ್ನು ಮಾಡಿದೆವು. ಅದು ನನಗೆ ಬಹಳ ಹೆಸರು ತಂದು ಕಟ್ಟಿದ್ದು. ಅದರಲ್ಲಿ ಒಂದು ಶಂಕರರಾಯರ ಒಂದು ಪಾತ್ರ, ಒಂದು ತಂದೆಯ ಪಾತ್ರ, ಬಹಳ ಒಳ್ಳೆಯ ಒಂದು ಪಾತ್ರ ನನಗೆ ಅದರಲ್ಲಿ ಸಿಕ್ಕಿತ್ತು. ಆ ಪಾತ್ರದಿಂದಾಗಿ ನಾನು ಹೊರ ಪ್ರಪಂಚಕ್ಕೆ ಮಲ್ಲೂರು ಅನ್ನುವಂಥ ಒಂದು ಹೆಸರಿನಲ್ಲಿ ಗುರುತಿಸಿಕೊಂಡೆ. ತದನಂತರ ನಮ್ಮ ಭೂಮಿಕದ ಒಳ್ಳೊಳ್ಳೆ ನಾಟಕಗಳನ್ನು ನಾವು ಇಲ್ಲಿ ಆರಂಭ ಮಾಡಿದೆವು. ಭೂಮಿಕಾ ಪ್ರತಿ ವರ್ಷ ಒಂದೊಂದು ಪೂರ್ಣ ಪ್ರಮಾಣದ ನಾಟಕಗಳನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ 1981ರಲ್ಲಿ ನಾನು ಆಕಾಶವಾಣಿಗೆ ಬಿ ಗ್ರೇಡ್ ಆರ್ಟಿಸ್ಟ್ ಆಗಿ ಆಕಾಶವಾಣಿಗೆ ಬಂದೆ. ಅಲ್ಲಿಂದ ನನಗೆ ಒಳ್ಳೊಳ್ಳೆ ನಾಟಕಗಳು, ಒಂದು ಕಡಿಮೆ ಅಂದರೆ ವರ್ಷಕ್ಕೆ ಒಂದು 3-4 ನಾಟಕಗಳು ಆಗ ನನಗೆ ಸಿಗ್ತಾ ಇತ್ತು. ನಂತರ ಬಿ ಹೈ ಆಯಿತು. ಇವಾಗ ಎ ಗ್ರೇಡ್ ಆರ್ಟಿಸ್ಟ್ ಆಗಿ ಇದ್ದೇನೆ ಆಕಾಶವಾಣಿಯಲ್ಲಿ. ಈಗ ನಾಟಕ ಕಡಿಮೆ, ಆದರೆ ಮೊದಲೆಲ್ಲ ಒಳ್ಳೊಳ್ಳೆ ನಾಟಕಗಳು, ವರ್ಷಕ್ಕೆ ಒಂದಾದರೂ ಒಳ್ಳೆ ನಾಟಕಗಳೆಲ್ಲ ಇಲ್ಲಿ ಆಗ್ತಾ ಇತ್ತು. ಸರ್, ಈಗ ತಾವು ಹೇಳಿದ್ರಿ ತಾವು ಈವ್ನಿಂಗ್ ಕಾಲೇಜಿಗೆ ಹೋಗಿದ್ರಿ ಅಂತ ಹೇಳಿ. ಯಾಕಾಗಿ ಈವ್ನಿಂಗ್ ಕಾಲೇಜಿಗೆ ಹೋಗಬೇಕಾಯ್ತಾಗ? ಅಂದರೆ ನಮ್ಮ ಪರಿಸ್ಥಿತಿ ಹಾಗಿತ್ತು. ನಮ್ಮಲ್ಲಿ ಅಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಅಲ್ಲಿ ನಮಗೆ ವಿದ್ಯಾಭ್ಯಾಸ ಮಾಡಬಹುದಿತ್ತು. ಹೈಸ್ಕೂಲ್ ಇರಲಿಲ್ಲ. ಹೈಸ್ಕೂಲ್ಗೆ ಮತ್ತೆ ಹೋಗಬೇಕಿದ್ರೆ ನಾವು ಒಂದು 5-6 ಮೈಲ್ ನಡೆದು ಗುರುಪುರಕ್ಕೆ ಬರಬೇಕು ಅಂತ ಒಂದು, ಆವಾಗ ನಮ್ಮಲ್ಲಿ ಅಷ್ಟು ಶಕ್ತಿ ಕೂಡ ಇರಲಿಲ್ಲ. ಕಡೆಗೆ ನಾನು ಕೆಲಸ ಹುಡುಕಿಕೊಂಡು ಮಂಗಳೂರಿಗೆ ಬರಬೇಕಾಯಿತು. ಮಂಗಳೂರಿಗೆ ಬಂದಾಗ ಕೂಡ ನನ್ನ ಒಂದು ಉದ್ದೇಶ ಇದ್ದದ್ದು ಒಂದೇ, ರಾತ್ರಿ ಶಾಲೆಯಲ್ಲಿ ಕಲಿಬೇಕು ಅಂತೇಳಿ. ಅಲ್ಲಿ ಏನಾಯ್ತು ಅಂದರೆ 18 ವರ್ಷ ಆಗದೆ SSLCಯಲ್ಲಿ ನಾವು ಡೈರೆಕ್ಟ್ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ತನಕ ನಾನು ಶಾಲೆಗೆ ಹೋದರೂ ಪ್ರಯೋಜನ ಇಲ್ಲ. ಮತ್ತು 18 ಆಗುವಷ್ಟರಲ್ಲಿ ನಾನು ರಾತ್ರಿ ಶಾಲೆಯಲ್ಲಿ ಹೋಗಿ SSLC ಮಾಡಿದೆ. SSLC ಆದ ನಂತರ ಸೈಂಟ್ ಅಲೋಸಿಯಸ್ ಈವ್ನಿಂಗ್ ಕಾಲೇಜ್. ಆಗ ಈವ್ನಿಂಗ್ ಕಾಲೇಜ್ ಹೋಗಬೇಕಿದ್ರೆ, ಈಗ ಸಾಮಾನ್ಯವಾಗಿ ಇಲ್ಲಿ ಕೆಲಸ ಮಾಡುವಾಗ ರಾತ್ರಿ 8-8:30 ತನಕ ಕೆಲಸ ಇರ್ತದೆ. ನಮಗೆ ಅಂದರೆ ಈವ್ನಿಂಗ್ ಕಾಲೇಜ್ ಹೋಗಬೇಕಿದ್ರೆ 6 ಗಂಟೆಗೆ ಹೋಗಬೇಕು. 6 ಗಂಟೆಗೆ ನಮ್ಮನ್ನು ಸ್ಕೂಲಿಗೆ ಬಿಡುವಂಥ ಒಂದು ಎಲ್ಲಿಯಾದರೂ ಸಂಸ್ಥೆ ಸಿಗ್ತಾ ಅಂದರೆ ನಾನು ಹುಡ್ತಾ ಇದ್ದೆ. ನನಗೊಂದು ಒಳ್ಳೆಯ ಒಂದು ಸಂಸ್ಥೆ ಸಿಕ್ಕಿತು. ಅಲ್ಲಿಂದ ನನ್ನ ಒಂದು ವಿದ್ಯಾಭ್ಯಾಸ ಮುಂದುವರಿಯಿತು. ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ನಾನು BComನಲ್ಲಿ 10ನೇ ರ್ಯಾಂಕ್ ಗಳಿಸಿದ್ದೆ ಆಗ 1977ರಲ್ಲಿ. ಆಗ ಉದ್ಯೋಗ ಏನು ಮಾಡಿದ್ರಿ ಸರ್? ಆಮೇಲೆ ಉದ್ಯೋಗ ನಾನಂದರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದು ಪಾರ್ಟ್ ಟೈಮ್ ಅಕೌಂಟೆಂಟ್ ಆಗಿ ಎಲ್ಲ ಮಾಡಿ ಹುದ್ದೆಯನ್ನು ನಿಭಾಯಿಸಿದೆ. ಇಂಥ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಒಂದು ಅಪಾಯಿಂಟ್ಮೆಂಟಿಗೆ ಅರ್ಜಿ ಆಹ್ವಾನಿಸಿದರು. ನಾನು ಅದರಲ್ಲಿ ಹಾಕಿದ್ದೆ. ಅದು ನನಗೆ ಅದರಲ್ಲಿ ಟೆಸ್ಟ್ನಲ್ಲಿ ಒಳ್ಳೆ ಮಾರ್ಕ್ ಎಲ್ಲ ಇತ್ತು. ಆದರೆ ಒಂದು ಸರ್ಕಾರದ ಏನೋ ಒಂದು ಆದೇಶದಿಂದ ಸ್ವಲ್ಪ ಹಿಂದೆ ಹೋಯಿತು. 1980ರಲ್ಲಿ ಅದು ಮತ್ತೆ ಅದಕ್ಕೆ ಜಿಯೋ ಬಂತು. ನನ್ನಲ್ಲಿ ಇಂಟರ್ವ್ಯೂಗೆ ಕರೆದರು. ಅಲ್ಲಿ ಇಂಟರ್ವ್ಯೂಲ್ಲಿ ಕರೆದಾಗ ಅಲ್ಲಿಯ ಅಧ್ಯಕ್ಷರಾಗಿದ್ದವರು ನಮ್ಮ ಭೂಮಿಕದ ಅಧ್ಯಕ್ಷರೇ ಏರಿಯ ಲಕ್ಷ್ಮೀನಾರಾಯಣ ಆಳ್ವರು. ಅವರು ನನ್ನನ್ನು ಈ ನಾಟಕಗಳಲ್ಲಿ ನೋಡ್ತಾ ಇದ್ರು. ನಾನು ಅರ್ಜಿ ಹಾಕಿದ್ದವರಿಗೆ ಗೊತ್ತಿಲ್ಲ, ನನ್ನ ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ನೀನು ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರು. ಕಡೆಗೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿಯ ನಂತರ
ನಾನು 2011ರಲ್ಲಿ ವ್ಯವಸ್ಥಾಪನಾ ನಿರ್ದೇಶಕರಾಗಿ ಅಲ್ಲಿಂದ ನಿವೃತ್ತನಾದೆ. ಈಗ ತಾವು ಹೇಳಿದ್ರಿ ಅವಾಗಲೇ ತಾವೊಂದು ತಂಡವನ್ನೆಲ್ಲ ಮಾಡ್ಕೊಂಡು ಅಲ್ಲಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರಿ. ಆ ಕಾಲದಲ್ಲಿ ಈ ರೀತಿ ತಂಡವನ್ನ ಕಟ್ಟುವಂಥದ್ದು ಹೇಗಿತ್ತು ಅನುಭವಗಳು? ನಾನು ಈಗ ಭೂಮಿಕಾ ಹುಟ್ಟಿಕೊಂಡದ್ದು 1978-79ರಲ್ಲಿ. ಅದಕ್ಕೆ ಮೊದಲೇ ನಾನು ನಾಟಕಗಳನ್ನು ಬರೀತಾ ಇದ್ದೆ, ಸಣ್ಣ ಸಣ್ಣ ನಾಟಕಗಳನ್ನು ಬರೆದು. ಹಳ್ಳಿಯಲ್ಲಿ ಅಲ್ಲಿ ನಾಟಕ ಮಾಡುವಂಥ ನಮಗೆ ವ್ಯವಸ್ಥೆ ಇರಲಿಲ್ಲ. ಆದರೆ ನಾಟಕ ಹೇಗೆ ಮಾಡೋದು ಅನ್ನೋದನ್ನು ನಾನು ಶಾಲೆಯಲ್ಲಿ ಹೋಗಿ ನೋಡಿ ಕಲಿತೆ. ಮನೆಯಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲ ತಂದು ನಮ್ಮ ಶಾಲೆಯಲ್ಲೇ ಒಂದು ಸ್ಟೇಜ್ ಥರ ಮಾಡಿ ಅಲ್ಲಿ ಸೀರೆ ಎಲ್ಲ ಕಟ್ಟಿ ಅದರಲ್ಲಿ ಪರದೆ ಎಲ್ಲ ಮಾಡಿ ನಾವು ಸಣ್ಣ ಸಣ್ಣ ನಾಟಕಗಳನ್ನು ಅಲ್ಲಿ ಮಾಡ್ತಾ ಇದ್ದೆವು. ಹಳ್ಳಿಯ ಜನರು ಅದನ್ನು ನೋಡಲಿಕ್ಕೆ ಬರ್ತಾ ಇದ್ರು, ಅವರು ತುಂಬ ಖುಷಿ ಪಡ್ತಿದ್ರು. ಆವಾಗ ಅಲ್ಲಿ ನಮ್ಮ ಊರಿಗೆ ಕರೆಂಟ್ ಇರಲಿಲ್ಲ, ಯಾವುದೇ ಪೋಸ್ಟ್ ಆಫೀಸ್ ಆಗಲಿ ಅಥವಾ ಯಾವುದೇ ರಸ್ತೆ ಸಂಪರ್ಕ ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಪೆಟ್ರೋಮೆಕ್ಸ್ ಅದನ್ನು ಇಟ್ಟುಕೊಂಡು ನಾವು ನಾಟಕ ಎಲ್ಲ ಮಾಡ್ತಾ ಇದ್ದೆವು. ಮೈಕ್ ಇಲ್ಲ, ನಮ್ಮ ಧ್ವನಿ ಬ್ಯಾಟ್ರಿ ಚಾಲಿತ ಮೈಕ್ ಬಂತು, ಅದರಲ್ಲಿ ನಾಟಕ ಮಾಡಿದೆವು. ಕಡೆಗೆ ನಮ್ಮ ಪೆಟ್ರೋಮೆಕ್ಸ್ಗೆ ಬೇಕಾದಂಥ ಬಣ್ಣದ ಪೇಪರ್ಗಳನ್ನು ಹಾಕಿ ಕಲರ್ ಲೈಟ್ಸ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಅದು ಒಂದು ಒಳ್ಳೆಯ ಒಂದು ಅನುಭವ. ಅಲ್ಲಿಂದ ನಾವು ಬೇರೆ ಈ ಹೊರಗಿನ ನಾಟಕಕ್ಕೆ ಬರುವಾಗ ಅಲ್ಲಿ ಅವರು ಜನರೇಟರ್ ಅದೆಲ್ಲ ತಂದು ನಾಟಕಗಳನ್ನೆಲ್ಲ ಮಾಡಿದರು, ಲೈಟೆಲ್ಲ ಆವಾಗ ಬಂತು. ನಂತರ ನಾವು ಇಲ್ಲಿ ಕೆಲವು ಒಳ್ಳೊಳ್ಳೆ ಬರಹಗಾರರ ನಾಟಕಗಳನ್ನು ಆಡ್ತಾ ಇರುವಾಗ ನಮ್ಮನ್ನಲ್ಲಿ ಕರಿತಾ ಇದ್ರು. ಮೊದಲಿಗೆ ನಾನು ಹೇಳಬೇಕಾದ್ದು ಮಚ್ಚೇಂದ್ರನಾಥ್ ಪಾಂಡೇಶ್ವರರವರ ಎಲ್ಲ ನಗೆ ನಾಟಕಗಳಲ್ಲಿ ಒಂದಲ್ಲ ಒಂದು ಪಾತ್ರ ನನಗೆ ಕೊಡ್ತಾ ಇದ್ರು. ಅದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನೇ ಅವರು ಕೊಡ್ತಾ ಇದ್ರು. ಅದರಲ್ಲೂ ಕೂಡ ನನಗೆ ಒಳ್ಳೆಯ ಒಂದು ಅನುಭವ ಎಲ್ಲ ಸಿಕ್ಕಿತು. ನಿಜವಾಗಿ ನಾವು ಆವಾಗ ನಾಟಕ ನಾವು ಮಾಡೋದಕ್ಕಿಂತ ಇನ್ನೊಬ್ಬರ ನಾಟಕದಲ್ಲಿ ನಾವು ಹೋಗಿ ನಾಟಕ ಮಾಡುವಾಗ ನಮಗೆ ಹೆಚ್ಚು ಫ್ರೀಡಮ್ ಎಲ್ಲ ಸಿಗ್ತಾ ಇತ್ತು. ನಾವು ನಾಟಕ ಮಾಡುವಾಗ ಅಂದರೆ ಎಲ್ಲವನ್ನೂ ನಾವು ನೋಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ನಾವೇ ಮಾಡಬೇಕಿತ್ತು. ಆದರೂ ಅಲ್ಲಿ ಕೂಡ ಒಂದು ಸಂತೃಪ್ತಿ ಇತ್ತು, ನಾವೊಂದು ನಾಟಕ ಮಾಡಿದೆವು, ನಮ್ಮ ಒಂದು ತಂಡ ಅಂತ ಇತ್ತು ಅಂತ ಹೇಳಿ. ಸರ್, ಈಗ ಅದೇ ತಾವು ಹೇಳಿದ್ರಿ ನಾಟಕಗಳನ್ನು ತಾವು ಬರಿತಿದ್ರಿ ಅಂತ ಹೇಳಿ. ತಮಗೆ ನೆನಪಿರುವ ಹಾಗೆ ತಮ್ಮ ಒಂದು ರಂಗದ ಮೇಲೆ ಬಂದಂತಹ ಮೊದಲ ನಾಟಕ ಯಾವುದು ಸರ್? ಮೊದಲ ನಾಟಕ ಶಾರದಾ ಅಂತ ಹೇಳಿ ಒಂದು ಸಾಂಸಾರಿಕ ನಾಟಕ. ಅದು ನನಗೆ ಪ್ರೇರಣೆ ಅಂದರೆ ಕೇರಳದಲ್ಲಿ ಒಂದು ಮಲಯಾಳಂ ಫಿಲ್ಮ್ ನೋಡಿದ್ದೆ. ಆ ಫಿಲ್ಮ್ ನೋಡುವಾಗ ಅದರಲ್ಲಿ ಬಂದಂಥ ಆ ಪಾತ್ರಗಳು ಮತ್ತು ಅದರ ಒಂದು ಸನ್ನಿವೇಶಗಳು ನನಗೆ ಇದನ್ನು ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ಆಸೆ ಹುಟ್ಟುಕೊಂಡಿದೆ ನನ್ನಲ್ಲಿ. ಜನರಿಗೆ ಒಂದು ಮನಮುಟ್ಟುವಂತಹ ಒಂದು ಕತೆ ಮಲಯಾಳಂನಲ್ಲಿತ್ತು. ಅದನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅದನ್ನೆಲ್ಲ ಇಟ್ಟುಕೊಂಡು ನಾನು ನಾಟಕ ಮಾಡಿದೆ. ಅದು ಪ್ರಥಮ ಪ್ರಯೋಗ ಆದದ್ದು ಕೂಡ ನಮ್ಮ ಮಲ್ಲೂರಲ್ಲಿ. ಅದು 1980 ಮೇ ತಿಂಗಳಲ್ಲಿ ಇರಬಹುದು. ಅದು ಆ ಸಂದರ್ಭದಲ್ಲಿ ಆ ನಾಟಕಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತು. ನಾನು ಅದರಲ್ಲಿ ಪಾತ್ರ ಕೂಡ ಮಾಡಿದ್ದೆ, ನಿರ್ದೇಶನ ಕೂಡ ಮಾಡಿದ್ದೆ, ಸಂಗೀತ ಹಾಡು ಕೂಡ ಬರೆದಿದ್ದೆ. ಆ ನಾಟಕದಲ್ಲಿ ಪುತ್ತೂರು ನರಸಿಂಹನಾಯಕರವರು ಹಿನ್ನೆಲೆ ಗಾಯಕರಾಗಿ ಹಾಡಿದ್ರು. ಅದೊಂದು ನನಗೆ ಈಗಲೂ ನೆನಪಿರುವಂಥದ್ದು. ಆಮೇಲೆ ನನ್ನ ಕೈಯಿಂದ ಆ ಸ್ಕ್ರಿಪ್ಟ್ ಹೊರಗೆ ಹೋದದ್ದು ಬೇಕಾದಷ್ಟು ಕಡೆ ಅದು ಬೇರೆ ಬೇರೆ ಹೆಸರಲ್ಲಿ ನಾಟಕ ಆಯಿತು. ಅದು ಶಾರದಾ ಅನ್ನುವಂಥದ್ದೇ ಬೇರೆ ಬೇರೆ ಪೂಜೆಗಾವಂದಿಪು, ಮುಡಿಯರಾವಂದಿಪು ಇಂಥ ಒಂದು ಹೆಸರಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಅದನ್ನು ತುಂಬ ಪ್ರಯೋಗ ಮಾಡಿದರು. ಕೆಲವು ಕಡೆ ನಾನೇ ನಿರ್ದೇಶನಕ್ಕೆ ಹೋಗ್ತಾ ಇದ್ದೆ. ಈಗ ಆ ಕಾಲದಲ್ಲಿ ಜನ ಯಾವ ರೀತಿಯ ನಾಟಕಗಳನ್ನು ಇಷ್ಟಪಡ್ತಾ ಇದ್ರು? ಸಾಂಸಾರಿಕ ನಾಟಕಗಳೇ. ಈಗಿನ ಹಾಗೆ ತಮಾಷೆ ಬೇಕು, ಆದರೆ ಕತೆ ಬೇಕು. ಜನರಿಗೆ ಬೇಕಾದ್ದು ಕತೆ. ಬಯ್ಯ ಮಲ್ಲಿಗೆ, ಸಂಜೀವ ದಂಡಕೇರಿಯವರು ಆ ಕಾಲದಲ್ಲಿ ಬಹಳ ಆ ಒಂದು ನಾಟಕ ಆಗದ ಊರೇ ಇಲ್ಲ. ಅದರಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೆ. ಅಂಥ ನಾಟಕಗಳು ಯಶಸ್ವಿ ಆದದ್ದನ್ನು ನೋಡಿ ಜನರಿಗೆ ಆಗ ಬೇಕಿದ್ದದ್ದು ಅಂಥದ್ದೇ ಕತೆಗಳು. ಕತೆ ಬೇಕು, ಆಗ ಹಾಸ್ಯವೂ ಬೇಕು, ಕತೆ ಮುಖ್ಯ. ಅಲ್ಲಿ ಹಾಸ್ಯ ಪ್ರಧಾನ ನಾಟಕಗಳೇ ಒಂದು ಚಾಲ್ತಿಯಲ್ಲಿದೆ. ಇತ್ತೀಚೆಗೆ ಅದರಲ್ಲೂ ಕೂಡ ಒಂದು ಎಳೆಯನ್ನು ತಗೊಂಡು ಬಂದು ಅದನ್ನು ಕತೆ ರೂಪವಾಗಿ ಪರಿವರ್ತಿಸಿದ್ದಾರೆ. ಜನರಿಗೆ ಯಾವುದಾದ್ರೂ ಒಂದು ನಾಟಕ ತೋರಿಸಬೇಕಿದ್ರೆ ಅದರಲ್ಲಿ ಒಳ್ಳೆಯ ಒಂದು ಕತೆ ಬೇಕೇ ಬೇಕು ಅನ್ನೋದಕ್ಕೆ ಈಗಿನ ಒಂದು ಪರಿವರ್ತನೆ ಒಂದು ಸಾಕ್ಷಿ. ನಾನು ಒಂದೆರಡು ನಗೆ ನಾಟಕಗಳನ್ನು ಕೂಡ ಬರೆದೆ. ತಲ್ವಾರ ಸುಬ್ಬನ್ನೆ ಅಂತ ಒಂದು ನಾಟಕ ಬರೆದೆ, ಇನ್ನೊಂದು ಗುಲ್ಮಾಲ್ದ ಗೊಬ್ಬು ಅಂತ ಒಂದು ನಾಟಕ ಬರೆದೆ. ಈ ನಾಟಕಗಳನ್ನು ನಾನು ಆಗ ಬರೆದು ಆಡಿ ಎಲ್ಲ ನಾವು ಸಂತೋಷ ಪಟ್ಟಿದ್ದೇವೆ. ಆದರೆ ನನಗೆ ಆಮೇಲೆ ನಾವು ಭೂಮಿಕಕ್ಕೆ ಬಂದ ನಂತರ ಭೂಮಿಕದ ನಾಟಕಗಳನ್ನು ನೋಡುವಾಗ ಈ ಗಿರೀಶ್ ಕಾರ್ನಾಡರದ್ದು, ಬಿ ವಿ ಕಾರಂತರದ್ದು, ಇವರ ಈ ನಾಟಕಗಳನ್ನು ನೋಡುವಾಗ ನಮ್ಮ ಒಂದು ನಾಟಕಗಳು ಅದು ಬಹಳ ಹಿಂದೆ ಉಳಿದಿದೆ, ನಾವು ಆ ಒಂದು ಮಟ್ಟಕ್ಕೆ ಬರಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಒಂದು ನಮಗೆ ಮನಸ್ಸಿನಲ್ಲಿ ಬಂದದ್ರಿಂದ ಅದು ಚಕ್ರವ್ಯೂಹ ಅನ್ನುವಂಥ ಒಂದು ನಾಟಕವನ್ನು ನಾವು ಮಾಡಿದೆವು. ಅದು ಈ ಒಂದು ತುಳು ನಾಟಕ ಮತ್ತು ಹವ್ಯಾಸಿ ನಾಟಕ ಮತ್ತು ವೃತ್ತಿಪರ ನಾಟಕಕ್ಕೆ ಒಂದು ಬ್ರಿಡ್ಜ್ ಥರ ಅದು ಆಯಿತು. ಅದು ಎಲ್ಲ ಒಂದು ವರ್ಗದ ಜನರು ಅದನ್ನು ಮೆಚ್ಚಿಕೊಂಡ್ರು. ನವ್ಯ ನಾಟಕದವರು ಕೂಡ ಅದನ್ನು ಮೆಚ್ಚಿಕೊಂಡ್ರು, ಈ ಹಳೆಯ ಸಂಪ್ರದಾಯ ನಾಟಕದವರು ಕೂಡ ಅದನ್ನು ಒಪ್ಕೊಂಡ್ರು. ತುಂಬ ಇದಾಯಿತು. ಅದರಲ್ಲಿ ನನ್ನ ಒಂದು ಪಾತ್ರ ನೋಡಿ
ನನಗೆ ಒಂದು ಸಿನಿಮಾದಲ್ಲಿ ಅವಕಾಶ ಬಂತು. KN ಟೈಲರ್ ಅವರು ಆವಾಗ 9 ಸಿನಿಮಾ ಮಾಡಿದರು. ಅವರ 10ನೇ ಸಿನಿಮಾ ನಮ್ಮ ಭಾಗ್ಯ ಅಂತ ಕನ್ನಡ ಮತ್ತು ತುಳು 2 ಭಾಷೆಯಲ್ಲಿ ಅವರು ಮಾಡಿದರು. ಅದರಲ್ಲಿ ಮಂಜುಳಾ ಹೀರೋಯಿನ್, ಆಮೇಲೆ ರಾಜೇಶ್, ನಮ್ಮ ಸುಂದರ ಕೃಷ್ಣರಸ ಅವರೆಲ್ಲ ಇದ್ದರು. ಅದರಲ್ಲಿ ಒಂದು ಮಂಜುಳನ ತಂದೆ ಪಾತ್ರವನ್ನು ನನಗೆ ಕೊಟ್ಟರು. ಅದು 1984ರಲ್ಲಿ. ಎಲ್ಲ ಆಗಿದೆ, ಏನೋ ಒಂದು ಆರ್ಥಿಕ ಅಡಚಣೆಯಿಂದ ಅದು ತೆರೆಗೆ ಬರಲಿಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲಿ ಮಂಜುಳರವರು ಕೂಡ ಅದರಲ್ಲಿ ತೀರಿ ಹೋದರು. ಅವರ ಒಂದು ಸ್ವಲ್ಪ ಭಾಗ ಕೂಡ ಉಳಿದಿತ್ತು. ಮತ್ತು ಅದನ್ನು ಅವರಿಗೆ ತೆರೆಯಲಿಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು, ಆದರೆ ಅವರಿಗೆ ಆಗಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ. ಈಗ ತಾವು ಹೇಳಿದ್ರಿ KN ಟೈಲರ್ ಅವರ ಸಿನಿಮಾದಲ್ಲಿ ತಾವು ಪಾತ್ರ ಮಾಡಿದ್ರಿ ಅಂತ ಹೇಳಿ. KN ಟೈಲರ್ ಅಂತ ಹೇಳುವಾಗ ತುಳು ಚಿತ್ರರಂಗದ ಒಂದು ದೊಡ್ಡ ಹೆಸರು. ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಸರ್? ಅವರಿಗೆ ನಿಜವಾಗಿ ನನ್ನ ಪರಿಚಯ ಇಲ್ಲ. ನನ್ನ ಈ ಒಂದು ಚಕ್ರವ್ಯೂಹ ನಾಟಕದಲ್ಲಿ ನಾನು ಮಾಡಿದಂಥ ಪಾತ್ರದ ಬಗ್ಗೆ ಯಾರೋ ಅವರಿಗೆ ಹೇಳಿ ನನ್ನನ್ನು ಅಲ್ಲಿ ಕರೆಸಿದಾಗ ನನ್ನ ಆ ಒಂದು ಪಾತ್ರಕ್ಕೆ ತುಂಬ ಅಲ್ಲಿ ಕಾಂಪಿಟೇಷನ್ ಇತ್ತು. ಒಂದು 5-6 ಜನ ಆ ಪಾತ್ರಕ್ಕಾಗಿ ಕಾಯ್ತಾ ಇದ್ರು. ನನ್ನನ್ನು ಬರಲಿಕ್ಕೆ ಹೇಳಿದರು, ನಿಮ್ಮ ಪರಿಚಯ ಇಲ್ಲ ನಮಗೆ, ಆದರೆ ನೀವು ಒಳ್ಳೆ ಪಾತ್ರ ಮಾಡ್ತೀರಿ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನನ್ನ ಇದರಲ್ಲಿ ಒಂದು ಪಾತ್ರ ಇದೆ, ಒಳ್ಳೆ ಪಾತ್ರ ನಿಮಗೆ ಮಾಡ್ಬೋದು ಅಂತ, ಮಾಡ್ತೇನೆ ಅಂತ ಹೇಳಿದೆ ನಾನು. ಮತ್ತು ಅದರಲ್ಲಿ ಬರುವಂಥ ಒಂದು ಸನ್ನಿವೇಶ ನನಗೆ ಕೊಟ್ಟರು. ಅಲ್ಲೇ ನಾನು ಮಾಡಿ ತೋರಿಸಿದೆ. ಅದು ಕೂಡಲೇ ಅವರು ಬನ್ನಿ ಅಂತ ಹೇಳಿದರು. ಆಗಿನ ಒಂದು ಈ ಟೆಕ್ನಿಕ್ ಎಲ್ಲ ಇಷ್ಟು ಮುಂದುವರಿಯಿರಲಿಲ್ಲ. ಬಹಳ ಕಷ್ಟ ಇತ್ತು. ಆಗ ಒಂದು ಸಿನಿಮಾ ಮಾಡೋದು ಕೂಡ ಬಹಳ ಕಷ್ಟ ಇತ್ತು. ಪ್ರತಿಯೊಂದು ಕೂಡ ಈ ರೀಲ್ ಅದು ಎಷ್ಟು ನಾವು ಶಾರ್ಟ್ಸ್ ಜಾಸ್ತಿ ತೆಗೆದೀವೋ ಅಷ್ಟವರೆಗೆ ಅಲ್ಲಿ ನಷ್ಟ. ಯಾಕಂದರೆ ಅದು ಕತ್ತರಿಸಿ ಬಿಸಾಡಬೇಕು, ಮತ್ತು ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದು. ಆಗ ಅದು ಬಹಳ ಕಷ್ಟ ಇತ್ತು. ಅವರು ಈ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಯಾರ ಜೊತೆ ಯಾವ ರೀತಿಯಲ್ಲಿ ಮಾತಾಡಬೇಕು. ಈಗ ನಮಗೆ ಇಲ್ಲಿ ನಾಟಕದಲ್ಲಿ ಅಂದರೆ ಮುಖ ಕೊಟ್ಟು ನಮಗೆ ಪರಿಚಯ ಇದೆ, ಮಾತಾಡ್ತೇವೆ. ಅಲ್ಲಿ ಹಾಗಲ್ಲ, ಬರೀ ಕ್ಯಾಮ್ರಾ ನೋಡಿ ಅಲ್ಲಿ ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದನ್ನು ಕಲ್ಪಿಸಿಕೊಂಡು ನಾವು ಮಾತಾಡಬೇಕು. ಅದು ಕೂಡ ದೃಷ್ಟಿಯಲ್ಲಿರಬೇಕು, ಏನು ಮಾಡಬೇಕು, ಕೈ. ಹಾಗಂದರೆ ನಮಗೆ ಈ ರಂಗಭೂಮಿ ಅಂದರೆ ಅದು ಬೇಕಾದಷ್ಟು ನಮಗೆ ವಿಸ್ತಾರವಾಗಿದೆ, ಕೈ ಎಷ್ಟು ಬೇಕಾದರೂ ಅಗಲಿಸ್ಬೋದು. ಅಲ್ಲಿ ಹಾಗಲ್ಲ, ಇದರ ಚೌಕಟ್ಟಿನ ಒಳಗೆ ನಮ್ಮ ಸ್ವಲ್ಪ ಕೈ ಹೊರಗೆ ಹೋದರೂ ಕೂಡ ಈ ಫ್ರೇಮಿಂದ ಹೊರಗೆ ಹೋಗ್ತದೆ. ಅಲ್ಲಿ ಅದನ್ನೆಲ್ಲ ನನಗೆ ಕಲಿಸ್ಕೊಟ್ಟವರು ಅವರು KN ಟೈಲರ್. ಸರ್, ಈಗ ಆ ಕಾಲದಲ್ಲಿ ಈಗ ನಾಟಕದ ಕಲಾವಿದರ ಬಗ್ಗೆ ಹೇಳೋದಾದ್ರೆ ಈ ನಾವು ಟ್ಯಾಲೆಂಟ್ ಹಂಟ್ ಅಂತ ಹೇಳ್ತೇವೆ, ಹೊಸ ಕಲಾವಿದರನ್ನ ಹುಡುಕುವಂಥದ್ದು, ಅದು ಹೇಗೆ ನಡೀತಾ ಇತ್ತು? ಆಡಿಷನ್ ಅಂತ ಇರಲಿಲ್ಲ, ಆದರೆ ಹೆಚ್ಚಾಗಿ ಒಂದು ಬೇರೆ ಬೇರೆ ನಾಟಕದಲ್ಲಿ ಪಾತ್ರ ಮಾಡಿದ ಆ ಪಾತ್ರದ ನಿರ್ವಹಣೆಯ ಬಗ್ಗೆ ಇನ್ನೊಬ್ಬರಿಂದ ನನಗೆ ಅವಕಾಶ ಸಿಕ್ಕಿದ ಹಾಗೆ ಆ ಪಾತ್ರಕ್ಕೆ ಅವರು ಸೂಕ್ತ, ಅವರನ್ನು ಆಯ್ಕೆ ಮಾಡಬಹುದು, ಹೀಗೆ ಹೇಳಿ ಆಗುವಂಥದ್ದು. ಮತ್ತೆ ಅಂಥ ಸಂದರ್ಭದಲ್ಲಿ ಕೆಲವರನ್ನು ಕರೆದು ನೋಡಿ ಇದು ಈ ರೀತಿ ಉಂಟು, ಒಂದು ಮಾಡಿ ತೋರಿಸಿ ಅಂತ ಎಲ್ಲ ಅವರ ಹತ್ರ ಅಭಿನಯ ಹೇಗೆ ಉಂಟು, ಅವರ ಕೆಪಾಸಿಟಿ ಹೇಗೆ ಉಂಟು ಅಂತ ಅದನ್ನು ನೋಡಿಕೊಂಡು ಅವರಿಗೆ ಪಾತ್ರ ಕೊಡ್ತಾ ಇದ್ರು. ಈಗ ತಾವು ನಾಟಕಗಳನ್ನು ಬರಿಬೇಕಾದ್ರೆ ತಮ್ಮ ತಲೆಯಲ್ಲಿ ಏನಿರ್ತಾ ಇತ್ತು? ಅಂದರೆ ಕಲಾವಿದರನ್ನ ತಾವು ಯೋಚನೆ ಮಾಡ್ತಾ ಇದ್ರು ಅಥವಾ ಕಥೆಯ ನಂತರ ತಾವು ಕಲಾವಿದರನ್ನ ಆರಿಸ್ತಾ ಇದ್ರು? ಇಲ್ಲ, ನಾವು ಕಥೆಯೆಲ್ಲ ಬರೆದಾದ ನಂತರ ಆ ಕಥೆಯಲ್ಲಿ ಬರುವ ಪಾತ್ರಕ್ಕೆ ತಕ್ಕಂಥ ವ್ಯಕ್ತಿಯನ್ನು ಹುಡುಕಿ ಅದಕ್ಕೆ ಪಾತ್ರ ಕೊಡ್ತಾ ಇದ್ದೇವೆ. ಮತ್ತೆ ಇದೆ ಈಗ ಕೆಲವು ತಂಡಗಳಲ್ಲಿ ನಮ್ಮಲ್ಲಿ ಇಂಥ ಇಷ್ಟು ಜನ ಪಾತ್ರಧಾರಿಗಳಿದ್ದಾರೆ, ಅವರಿಗೆ ಈ ನಾಟಕದಲ್ಲಿ ಪಾತ್ರ ಕೊಡಬೇಕು ಅಂತ ಇದ್ದರೆ ಅವರಿಗೆ ಬೇಕಾದ ಹಾಗೆ ಪಾತ್ರಗಳನ್ನು ಸೃಷ್ಟಿ ಮಾಡಿ ಬರೀತಾ ಇದ್ದಾರೆ. ಮತ್ತೆ ಕೆಲವು ನಾಟಕದಲ್ಲಿ ಅವರಿಗೆ ಒಳ್ಳೆಯ ಪಾತ್ರ ಸಿಗ್ತದೆ, ಕೆಲವು ಇದರಲ್ಲಿ ಅವರಿಗೆ ಒಂದು ನಾಟಕದಲ್ಲಿ ಮಾಡಿದಷ್ಟು ಪವರ್ಫುಲ್ ಆಗಿ ಇನ್ನೊಂದು ನಾಟಕದಲ್ಲಿ ಪಾತ್ರ ಸಿಗುವುದಿಲ್ಲ. ಇಂಥ ಕೂಡ ಸಂದರ್ಭ ಇರ್ತದೆ. ಈಗ ನೋಡೋದಾದ್ರೆ ಈ ರಂಗಭೂಮಿಯಲ್ಲಿ ತುಂಬಾ ಒಂದು ಸವಾಲಿನ ಪಾತ್ರ ಅಂತ ಯಾವುದಾದ್ರೂ ಅನಿಸಿದೆಯಾ? ಬಹಳಷ್ಟಿದೆ. ಅಂದರೆ ಸದಾನಂದ ಸುವರ್ಣರು ಗೊತ್ತಿರ್ಬೋದು ನಿಮಗೆ, ಗುಡ್ಡದ ಭೂತಾನ ಒಂದು ಧಾರಾವಾಹಿ ಮಾಡಿಕೊಂಡು ಅವರು ಮುಂಬೈಯಲ್ಲಿದ್ದರು. ಮುಂಬೈ ಬಿಟ್ಟು ಮಂಗಳೂರಿಗೆ ಬರುವಾಗ ಮಂಗಳೂರಲ್ಲಿ ಒಂದು ಒಳ್ಳೆ ನಾಟಕ ಮಾಡಬೇಕು ಅಂತ ಅವರಿಗೆ ಒಂದು ಆಸಕ್ತಿ ಬಂತು. ಇಲ್ಲಿ ಯಾರು ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಅಂತ ಒಂದು ಅವರು ಹುಡುಕ್ತಾ ಇರುವಾಗ ಮೊದಲಿಗೆ ನನ್ನ ಹೆಸರು ಬಂತು. ನನ್ನನ್ನು ಕರೆದ್ರು. ಉರುಳು ಅಂತ ಒಂದು ನಾಟಕ ಮಾಡಿದರು ಅವರು. ಅದರಲ್ಲಿ 3 ಪಾತ್ರ, ಒಂದು ಕೈದಿ, ಒಂದು ವಕೀಲರು, ಇನ್ನೊಂದು ವಾರ್ಡರ್ ಸಣ್ಣ ಪಾತ್ರ. ಆ 2 ಪಾತ್ರಗಳು ಬಹಳ ಗಟ್ಟಿಯಾಗಿರಬೇಕಿತ್ತು. ಅದಕ್ಕೆ ಚಂದ್ರಹಾಸ್ ಉಳ್ಳಾಲ್ ಮತ್ತು ನನ್ನನ್ನು ಅವರು ಸೆಲೆಕ್ಟ್ ಮಾಡಿದರು. ಅದು ನಿಜವಾಗಿ ಒಂದು ಸವಾಲಿನ ಪಾತ್ರ ನಾವು ಮಾಡಿದಂದರೆ ಅದೇ. ಅಂದರೆ ನಾವು ಬೇರೆ ಬೇರೆ ಪಾತ್ರಗಳನ್ನು ಅದರಲ್ಲಿ ಮಾಡಬೇಕಿತ್ತು. ಅದರಲ್ಲಿ 3 ಪಾತ್ರ ಬರೋದಾದರೆ 2 ಗಂಟೆಯ ನಾಟಕ. ನಾವು 2 ಗಂಟೆ ಸ್ಟೇಜಲ್ಲಿದ್ದು ಹೊರಗೆ ಬರಲಿಕ್ಕೆಲ್ಲ ಆ 2 ಗಂಟೆ ಏನು ನಾವು ಮಾತಾಡಬೇಕು ಅಷ್ಟನ್ನು ಕೂಡ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು, ನೆನಪು ಶಕ್ತಿ ಇಟ್ಕೊಳ್ಬೇಕು. ಮತ್ತು ಒಂದು ಪಾತ್ರ ಆಗಾಗ ಬಂದು ಹೋಗ್ತದೆ. ಅದು ನಮಗೆ ಮಾತ್ರ ಬಹಳ ಒಂದು ಚಾಲೆಂಜ್. ಮತ್ತು ಅವರು ಶಿಸ್ತು, ಒಂದು ರಂಗಭೂಮಿಯ ಶಿಸ್ತು ನಮಗೆ ಕಲಿಸಿಕೊಟ್ಟದ್ದವರು.
ಈಗ ಒಬ್ಬ ಕಲಾವಿದರಾಗಿ ಅಂದರೆ ನಿಮಗೊಂದು ಪಾತ್ರ ಸಿಕ್ತು ಅಂತ ಹೇಳಿದಾಗ ನೀವು ಅದಕ್ಕೆ ಹೇಗೆ ತಯಾರಾಗ್ತೀರಾ ಅದಕ್ಕೆ? ಅದು ನಿರ್ದೇಶಕನ ಒಂದು ಕಲ್ಪನೆ ಇರ್ತದೆ, ಅದು ಪಾತ್ರ ಹೀಗೇ ಬರಬೇಕು ಅಂತ ಹೇಳಿ. ಅವರು ಅದನ್ನು ನಮಗೆ ಇದೇ ರೀತಿ ಬರಬೇಕು ಅಂತ ನಮಗೆ ಹೇಳ್ತಾರೆ. ಆದರೆ ಕೆಲವು ಸಲ ಏನಾಗ್ತದೆ ಅಂದರೆ ನಾವು ಅವರ ನಿರೀಕ್ಷೆಗೂ ಮೀರಿ ಮಾಡ್ತೇವೆ. ಆದರೆ ಇವರ ಕೇಸಲ್ಲಿ, ಯಾರು ನಾವು ಸದಾನಂದ ಸುವರ್ಣರ ಕೇಸಲ್ಲಿ, ಅವರು ನಮಗೆ ಹೇಳಿಕೊಟ್ಟದ್ರಲ್ಲಿ ಎಲ್ಲಾದರೂ ಒಂದು 70% ನಾವು ಪಾಸ್ ಆದರೆ ಅದೇ ದೊಡ್ಡದು. ಯಾಕಂದರೆ ಅವರು ಅಷ್ಟು ತಿಳಿದವರು, ಅಷ್ಟು ಗೊತ್ತಿದ್ದವರು, ಅವರು ಒಂದು ಪಾತ್ರವನ್ನು ಹೇಗೆ ಅವರು ಸೃಷ್ಟಿಸಿದ್ದಾರೆ, ಹೇಗೆ ಅವರ ಕಲ್ಪನೆಯಲ್ಲಿ ಆ ಒಂದು ಪಾತ್ರವನ್ನು ಇಟ್ಟುಕೊಂಡಿದ್ದಾರೆ ಅದನ್ನು ಪೂರ್ತಿಯಾಗಿ ನಮಗೆ ಹೇಳ್ತಾರೆ. ನಾವು ಅದರಲ್ಲಿ 70-75% ಮಾತ್ರ ತಗೊಳ್ತೇವೆ. ಅಂದರೆ ಪೂರ್ತಿ ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ನಿರ್ದೇಶಕರು ಒಂದು ನಮಗೆ ಪಾತ್ರ ಕೊಟ್ಟರು, ಆ ಪಾತ್ರವನ್ನು ನಾವು ಬೆಳೆಸ್ತೇವೆ. ಅಂಥದ್ದು ಕೂಡ ಸಂದರ್ಭ ಇದೆ. ನಾವು ಈಗ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಅದರಲ್ಲಿ 4 ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದೆವು. ಒಂದು ಈಗ ಉರುಳು, ಆ ಉರುಳು ಆದ ನಂತರ ಕೋರ್ಟ್ ಮಾರ್ಷಲ್ ಅಂತ ಒಂದು ನಾಟಕ ಮಾಡಿದೆವು. ಅದರಲ್ಲೂ ಕೂಡ ಹಾಗೆ ನಮಗೆ ಒಳ್ಳೆಯ ಒಂದು ಚಾಲೆಂಜಿಂಗ್ ಅದು. ಅದರಲ್ಲಿ 14 ಪಾತ್ರಗಳು, ಒಂದು ಮಿಲಿಟರಿಯಲ್ಲಿ ಒಂದು ಯಾವ ರೀತಿಯ ಒಂದು ಕೋರ್ಟ್ ಇದೆ, ಅಲ್ಲಿ ಯಾವ ರೀತಿಯಾದ ಅವರ ವಿಚಾರ ನಡೀತದೆ, ಅದನ್ನೆಲ್ಲ ಮಾಡಿ ತೋರಿಸುವಂಥ ಒಂದು ನಾಟಕ. ಇನ್ನೊಂದು ಅದೇ ರೀತಿಯ ಮಳೆ ನಿಲ್ಲುವವರೆಗೆಯಲ್ಲಿ ಕೂಡ ನಾನೊಂದು ವಕೀಲನೇ. ಅದರಲ್ಲಿ 3 ಇದರಲ್ಲೂ ಕೂಡ ನಾನು ವಕೀಲನೇ. ಅದು ಕೂಡ ನಮಗೆ ಚಾಲೆಂಜಿಂಗೇ. ಮತ್ತು 4ನೇದವರು ಇನ್ನೊಂದು ತುಳು ನಾಟಕ ಮಾಡಿದರು, ಕದಡಿದ ನೀರು ಅಂತ ಹೇಳಿ, ಕನ್ನಡ GB ಜೋಶಿಯವರ ಇದನ್ನು ನಾಟಕ ಅದು. ಅದನ್ನು ಇವರು ತುಳುವಿಗೆ ಅನುವಾದಿಸಿದರು, ಕಲಂಕದಿ ನೀರು ಅಂತ ಹೇಳಿ. ಅದರಲ್ಲೂ ಕೂಡ ನನಗೆ ಒಂದು ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಪಾತ್ರ ಕೊಟ್ಟಿದ್ದರು, ಶಿವಪ್ಪ ಅಂತ ಹೇಳಿ. ಅದು ಬಹಳ ಒಂದು ಚಾಲೆಂಜಿಂಗ್ ಪಾತ್ರ. ಈಗ ತಾವು ಉದ್ಯೋಗವನ್ನು ಮಾಡ್ತಾ ಇದ್ರಿ, ಜೊತೆಗೆ ನಾಟಕ, ರಂಗಭೂಮಿ, ಚಲನಚಿತ್ರ ಕ್ಷೇತ್ರದಲ್ಲೂ ಇದ್ರಿ. ಅದನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ತಾವು? ಅಂದರೆ ನೋಡಿ, ನಾವು ಒಂದು ಕಲಾವಿದರು ಅಂತಾಗುವಾಗ ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ಕೂಡ ನಮಗೊಂದು ಗೌರವ ಇದೆ. ನಾನು ಕಲಾವಿದ ಮತ್ತು ಒಳ್ಳೆಯ ಒಂದು ಕಲಾವಿದ ಅಂತ ಆಗುವಾಗ ಅಲ್ಲಿಂದಲೂ ನಮಗೆ ಪ್ರೋತ್ಸಾಹ ಬರ್ತಾಯಿತ್ತು. ನಿಜವಾಗಿ ನಾನು ಈ ಹವ್ಯಾಸಿ ರಂಗಭೂಮಿಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂದರೆ ಅದು ಆಗೋದು ವರ್ಷದಲ್ಲಿ 1-2 ನಾಟಕಗಳು, ಅಥವಾ ಒಂದು ನಾಟಕ ಆದರೆ ಒಂದು 7-8 ಪ್ರದರ್ಶನಗಳು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅಂತ ಹೇಳಿ, ಈಗ ತುಳು ರಂಗಭೂಮಿಯಲ್ಲಿ ಒಳ್ಳೆಯ ಹೆಸರು ಇದ್ದ ನಿರ್ದೇಶಕರು, ಅವರ ಪ್ರಥಮ ನಾಟಕ ನಿರ್ದೇಶನ ಮಾಡಿದ್ದು ನಾನು, ಉರಿಯ ಮಗೆ ಅಂತ ಹೇಳಿ. ಅದು ಒಂದು 10-6 ಪ್ರದರ್ಶನ ಆಯಿತು. ಅದಾದ ನಂತರ ಅವರು 1 ನಿಮಿಷ ಅಂತ ಮಾಡಿದರು. ಅದರಲ್ಲಿ ನಾನು ನಿರ್ದೇಶನ ಮಾಡಲಿಲ್ಲ, ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಆ ಪಾತ್ರಕ್ಕೆ ಒಳ್ಳೆಯ ಇದು ಸಿಕ್ಕಿತು. ಆಮೇಲೆ ಅವರ ಇನ್ನೊಂದು 3ನೆಯ ನಾಟಕ ಒರಿಯರ್ ದೊರೆ ಅಸಲ್. ಆ ಒರಿಯರ್ ದೊರೆ ಅಸಲ್ನಲ್ಲಿ ನಾನು ಮಿಲಿಟರಿ ಕೇಶವನ ಪಾತ್ರ ಮಾಡಿದ್ದೆ. ಆ ಪಾತ್ರ ಮಾಡುವಾಗ ಒಂದು ದಿನಕ್ಕೆ ನಮಗೆ 3 ನಾಟಕ, ಪ್ರತಿದಿನ 3 ನಾಟಕ. ತುಳು ರಂಗಭೂಮಿಗೆ ಒಂದು ಚಾಲನೆ ಸಿಕ್ಕಿದ್ದು ಅಲ್ಲಿಂದ ಅಂತ ಹೇಳ್ಬೋದು. ಬಾಂಬೆಯಲ್ಲಂತೂ ಅದಕ್ಕೆ ವಿಶೇಷ ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿತು. ಆ ಸಂದರ್ಭದಲ್ಲಿ ಮಾತ್ರ ನನಗೆ ಈ ವೃತ್ತಿ ಮತ್ತು ಇದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಯಾಕಂತ ಹೇಳಿದರೆ ಅಲ್ಲಿ ಒಂದು ತಿಂಗಳಿಗೆ ಒಂದು 20-25 ನಾಟಕಗಳು ದಿನ ನಾವು ಹೋಗಬೇಕು. ಯಾಕಂದರೆ ಒಂದು ನಾಟಕ ಆಗೋದಂದರೆ ಈಗ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಅದು ಉಡುಪಿಯಲ್ಲಿ ಆಗ್ತದೆ, ಕುಂದಾಪುರದಲ್ಲಿ ಆಗ್ತದೆ, ಕಾರ್ಕಳದಲ್ಲಿ ಆಗ್ತದೆ, ಸುಳ್ಯದಲ್ಲಿ ಆಗ್ತದೆ, ಬೇರೆ ಬೇರೆ ಕಡೆ ಹೋಗಬೇಕು. ಅಲ್ಲಿ ಒಂದು 6 ಗಂಟೆಗೆ ಅಲ್ಲಿ ನಾಟಕ ಪ್ರಾರಂಭ ಮಾಡಬೇಕಿದ್ರೆ ನಾವು ಇಲ್ಲಿಂದ 3:30-4 ಗಂಟೆಗೆ ಹೊರಡಬೇಕು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಅವರು ಹೊರಡುವಾಗ ಅವ್ರ ಜೊತೆಯಲ್ಲಿ ನಾವು ಹೋಗಬೇಕು. ನಮಗೆ ಅಂದರೆ ಇಲ್ಲಿ ಆಫೀಸ್ 6 ಗಂಟೆ ತನಕ ಇರ್ತದೆ, 5:30 ಗಂಟೆ ತನಕ ಇರ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ, ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅವರು ಅಲ್ಲಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾಯಿದ್ರು, ನೀವು ಹೋಗಿ ನಾಳೆ ಬಂದು ಮಾಡಿ ಇಂಥದ್ದು. ಹಾಗೆಯೇ ಮಾಡಿದ್ರಿಂದ ಮಾತ್ರ ನನಗೆ ಅಲ್ಲಿ ಒಂದು 300 ಶೋ ಮಾತ್ರ ಮಾಡಿದ್ದೆ ನಾನು. ಅದು 1000ಕ್ಕೂ ಮಿಕ್ಕಿ ಪ್ರದರ್ಶನ ಆಗಿದೆ. ಆದರೆ ನಾನು 300 ಶೋದವರೆಗೆ ಮಾತ್ರ ಮಾಡಿದೆ. ಮತ್ತು ನನಗೇನೆಂದರೆ, ನಾವು ಸಣ್ಣ ಒಂದು ಲೆವೆಲಲ್ಲಿರುವಾಗ, ಅಂದರೆ ಕ್ಲರ್ಕಲ್ ಆಗಿ ಇರುವಾಗ ಎದ್ದುಕೊಂಡು ಹೋಗ್ಬೋದು. ಆದರೆ ನಾವು ಒಂದು ಅಧಿಕಾರಿ ಒಂದು ಸ್ಥಾನಕ್ಕೆ ಬರುವಾಗ ಅಲ್ಲಿ ಬಿಟ್ಟು ಹೋಗಲಿಕ್ಕೆಲ್ಲ ಆಗೋದಿಲ್ಲ. ಅಲ್ಲಿ ನಾನು ಸ್ವಲ್ಪ ಅದರಿಂದ ಹಿಂಜರಿದೆ. ನನಗೆ ಅಂದರೆ ಇನ್ನು ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೆ ಪ್ರಮೋಷನ್ ಆಗಿದೆ, ನಾನೀಗ ಇನ್ಸ್ಪೆಕ್ಟರ್ ಆಗಿದ್ದೇನೆ. ಅದಕ್ಕಾಗಿ ಬೇರೆ ಯಾರನ್ನಾದರೂ ಮಾಡಿ ಅಂತೇಳಿ ಮತ್ತೆ ಅವರು ಬೇರೆ ಅದನ್ನು ಕಂಟಿನ್ಯೂ ಮಾಡಿದರು. ಸೊ ಈಗ ತಾವು ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ಪಾತ್ರ ಮಾಡಿದ್ರಿ. ಅಲ್ಲಿ ಅನುಭವಗಳು ಹೇಗಿತ್ತು ಸರ್, ಮತ್ತು ಅದು ಹೇಗೆ ಭಿನ್ನ ಅಂತ ಏನಾದರೂ ಅನಿಸುತ್ತಾ? ಮಲಯಾಳಂ ಅಂದರೆ ಅದು ಅಲ್ಲಿ ಅವರು ನೈಜತೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ನೈಜತೆ
ಮತ್ತು ಅಲ್ಲಿ ಏನಂದರೆ ಅವ್ರದ್ದು ಒಂದು ಸಿನಿಮಾ ಮಾಡಬೇಕಿದ್ರೆ 100% ಅವರು ಹೋಮ್ ವರ್ಕ್ ಮಾಡಿ ಇಟ್ಟುಕೊಂಡಿರ್ತಾರೆ. ನಮ್ಮ ಹಾಗೆ ಅಲ್ಲಿ ಒಂದು ಸ್ಪಾಟಿಗೆ ಹೋದ ನಂತರ ಈಗ ಏನಾಗಬೇಕು, ಇನ್ನೇನು ಮಾಡ್ಬೋದು, ಈಗ ಯಾರು ಆರ್ಟಿಸ್ಟ್ ಇದ್ದಾರೆ ಅಂತಲ್ಲ, ಅವ್ರದ್ದು ಪ್ರತಿಯೊಂದು ಕೂಡ ಹೋಮ್ ವರ್ಕ್ ಆಗಿ ಇವತ್ತು ಇಷ್ಟು ಜನ ಆರ್ಟಿಸ್ಟ್ಗಳು ಬೇಕೇ ಅಥವಾ ಇಷ್ಟು ಹೊತ್ತಿಗೆ ಆಗಬೇಕು ಅಂತ ಇದ್ದರೆ ಅಷ್ಟೇ ಹೊತ್ತಿಗೆ ಎಲ್ಲ ಆಗ್ತದೆ. ಅಷ್ಟು ಅವರು ಪೇಪರ್ ವರ್ಕ್ ಎಲ್ಲ ಮಾಡ್ತಾರೆ. ಅದು ನಾನು ಅಲ್ಲಿ ಕಲಿತದ್ದು. ಮತ್ತು ಅಲ್ಲಿ ನನಗೆ ನಿರ್ದೇಶಕರು ಸಿಕ್ಕಿದ್ದು ಅಡೂರು ಗೋಪಾಲಕೃಷ್ಣನ್. ಅವರು ಎಂದರೆ ನಮ್ಮ ಸದಾನಂದ ಸುವರ್ಣರ ಹಾಗೆ 100% ಅವರಿಗೆ ಪರ್ಫೆಕ್ಟ್ ಆಗಬೇಕು. ಬಹಳ ಒಂದು ಒಳ್ಳೆಯ ಒಂದು ಮನುಷ್ಯ ಮತ್ತು ಒಳ್ಳೆ ತಿಳಿದವರು. ಅವರ ಎಲ್ಲ ಹೆಚ್ಚಿನ ಸಿನಿಮಾಗಳು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅವರ ಒಂದು ನಿರ್ದೇಶನದಲ್ಲಿ ಒಂದು ಕೆಲಸ ಮಾಡುವಂಥದ್ದು ಒಂದು ದೊಡ್ಡ ಅನುಭವ. ಅಲ್ಲಿ ನನಗೇನಾಯ್ತು ಅಂದರೆ, ಅಲ್ಲಿ ಕೂಡ ನಾನು ಸಣ್ಣ ಒಂದು ಪಾತ್ರ ಮಾಡಿದ್ದು. ಆ ಪಾತ್ರಕ್ಕೆ ಡಬ್ಬಿಂಗಿಗೆ ನಮ್ಮನ್ನೇ ಕರ್ಕೊಂಡು ಹೋಗಿದ್ದಾರೆ ಟ್ರಿವೆಂಡ್ರಮ್ಗೆ. 4-5 ಡೈಲಾಗ್ ಇರ್ಬೋದು, ಅದಕ್ಕೋಸ್ಕರ ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ ನಂತರ ಅಲ್ಲಿ ಒಂದು ಸೆಕೆಂಡ್ ಹೀರೋ ಇದ್ದಾರೆ. ಆ ಸೆಕೆಂಡ್ ಹೀರೋ ಅವರ ಫುಲ್ ಒಂದು ವಾಯ್ಸನ್ನು ನಾನು ಡಬ್ ಮಾಡಬೇಕಿತ್ತು. ಅದಕ್ಕೆ ಡಬ್ಬಿಂಗ್ಗೆ ಬೇರೆ ಜನ ತರಿಸಿದ್ರು ಅವರು, ಆದರೆ ಅದಕ್ಕೆ ಸೂಟ್ ಆಗಲಿಲ್ಲ. ಆ ಪಾತ್ರವನ್ನು ನನ್ನ ಹತ್ರ ಮಾಡಿಸಿದ್ರು, ಅದು ಸೂಟ್ ಆಯಿತು. ಇಡೀ ಒಂದು ಸಿನಿಮಾಕ್ಕೆ ಆ ಪಾತ್ರಕ್ಕೆ ನನ್ನ ಹತ್ರ ಡಬ್ಬಿಂಗ್ ಮಾಡಿಸಿದ್ರು. ಅದು ನನಗೆ ಹಾಗಂದರೆ ಡಬ್ಬಿಂಗ್ ತುಂಬ ಕಷ್ಟ. ಈಗಿನ ಹಾಗಲ್ಲ, ಈಗೆಲ್ಲ ಡಿಜಿಟಲ್ ಆಗಿ ಅದು ಕೂಡಲೇ ಆಗ್ತದೆ, ಏನು ತೊಂದರೆ ಇಲ್ಲ. ಹಾಗಂದರೆ ಅದು ರೀಲ್ ಬಿಡ್ತಾರೆ. ರೀಲ್ ಬಿಡ್ತಾ ಇದ್ದಾಗೆ ಆ ಲಿಪ್ ಮೂಮೆಂಟ್ನಿಗೆ ಸರಿಯಾಗಿ ನಮ್ಮ ಲಿಪ್ಪನ್ನು ನಾವು ಕೊಟ್ಟು ಅದನ್ನು ಬೈಹಾರ್ಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಡಬೇಕು. ಅದು ತುಂಬ ಸವಾಲಿನ ಕೆಲಸ. ಸರ್, ಈಗ ಆಕಾಶವಾಣಿಯಲ್ಲಿ ತಾವು ಗ್ರೇಡೆಡ್ ಕಲಾವಿದರು. ನಿಮಗೆ ನೆನಪಿದೆಯಾ ಮೊದಲ ದಿನ ಇಲ್ಲಿ ಆಡಿಷನ್ಗೆ ಬಂದಿದ್ದೇನಾದರೂ? ಯಾವಾಗ ಬಂದ್ರಿ, ಹೇಗಿತ್ತು ಅನುಭವ ಅಂತ? ಅಂದರೆ ನಾವು ಭೂಮಿಕಾ ಸಂಸ್ಥೆ ಪ್ರಾರಂಭ 78-79ರಲ್ಲಿ. ಆಗ ನಮ್ಮ ಈ ನಾಟಕಕ್ಕೆ ನಾವು ರೀಡಿಂಗ್ ಅದೆಲ್ಲ ಮಾಡುವಾಗ ಈ ಆಕಾಶವಾಣಿಯಿಂದ ಕೂಡ ಕೆಲವರೆಲ್ಲ ಅಲ್ಲಿಗೆ ಬರ್ತಾ ಇದ್ರು. ಆಕಾಶವಾಣಿದು ಸ್ಟೇಜ್ ನಾಟಕದಲ್ಲಿ ಒಂದು 2-3 ನಾಟಕದಲ್ಲಿ ನಾನು ಮಾಡಿದ್ದೆ. ಆಷಾಢದ ಒಂದು ದಿನ ಆಗಲಿ ಅಥವಾ ಕಳ್ಳರು ಬರಲೇ ಇಲ್ಲ, ತುಂಬ ನಾಟಕಗಳು ನಾವು ಸ್ಟೇಜ್ ಮಾಡ್ತಾ ಇದ್ದೀವಿ ಆವಾಗ ಆಕಾಶವಾಣಿಯಿಂದ. ಆವಾಗ ನಮಗೆ ಇವರ ಪರಿಚಯ ಆಯಿತು. ಆವಾಗ ನೀವು ಬನ್ನಿ, ಆಕಾಶವಾಣಿಯಲ್ಲಿ ಆಡಿಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ರು. ಅದು ಯಾರು ಏನು ಅಂತ ಈಗ ನೆನಪು ಬರೋದಿಲ್ಲ. ಆಗ ನಾವು ಅಪ್ಲಿಕೇಶನ್ ಹಾಕಿದ್ದೆವು. ಇಲ್ಲಿ ಆಡಿಷನ್ ಎಲ್ಲ ಆಯಿತು. ನನಗೆ ಫಸ್ಟಿಗೆ ತುಳುವಿನಲ್ಲಿ ಎಲ್ಲ ಇದು ನಾಟಕ ಕೊಡ್ತಾಯಿದ್ರು. ತುಳುವಿನ ನಾಟಕ ಎಲ್ಲ ಆಗ ಹೆಚ್ಚು ಬರ್ತಾಯಿತ್ತು, ಒಳ್ಳೆಯ ಚಾಲ್ತಿಯಲ್ಲಿ ಕೂಡ ಇತ್ತು ಆಗ ತುಳು. ಕಡೆಗೆ ಯಾವಾಗ ನಾನು ಕನ್ನಡ ನಾಟಕಕ್ಕೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು, ನನಗೆ ಆಮೇಲೆ ತುಳು ನಾಟಕ ಸಿಗಲೇ ಇಲ್ಲ. ಕನ್ನಡದಲ್ಲಂತೂ ಒಳ್ಳೊಳ್ಳೆ ನಾಟಕಗಳನ್ನು ನಾನು ಮಾಡಿದ್ದೇನೆ. ಒಳ್ಳೊಳ್ಳೆ ನಾಟಕ ತುಂಬ. ಅದರಲ್ಲಿ ನರಕದ ನಾಯಿ ಅಂತ ಒಂದು ನಾಟಕ ಮಾಡಿದ್ದೆ, ಅದು ಈಗಲೂ ನೆನಪಿದೆ. KT ಕೃಷ್ಣಕಾಂತ್ ಅವರ ನಿರ್ದೇಶನದಲ್ಲಿ ಮತ್ತು ಬಸವರಾಜರವರ ನಿರ್ದೇಶನದಲ್ಲಿ, ಬಸವರಾಜರ ನಿರ್ದೇಶನದಲ್ಲಿ ಸ್ಟೇಜ್ ಕೂಡ ಮಾಡಿದೆ. ಗುಲಾಮನ ಸ್ವಾತಂತ್ರ್ಯ ಅದರಂಥ ಸ್ಟೇಜ್ ನಾಟಕ ಕೂಡ ಮಾಡಿದ್ದೆ. ಕನ್ನಡ ನಾಟಕ ಮಾಡಿದ ಕೆಲವು ರಾಷ್ಟ್ರೀಯ ನಾಟಕಗಳನ್ನು ಒಂದಷ್ಟು ಮಾಡಿದ್ದೇವೆ ನಾವು. ಸರ್, ಈಗ ತಾವು ಉದ್ಯೋಗದಿಂದ ಯಾವ ವರ್ಷ ನಿವೃತ್ತರಾದ್ರಿ ಮತ್ತು ಅದರ ನಂತರದ ಜೀವನ ಹೇಗಿದೆ? 2011ರಲ್ಲಿ ನಾನು ವ್ಯವಸ್ಥಾಪನಾ ನಿರ್ದೇಶನ ನಿವೃತ್ತಿಯಾದೆ. ಅದರ ನಂತರ ಒಂದು 5 ವರ್ಷ ನಾನು ಅಲ್ಲೇ ಸ್ಪೆಷಲ್ ಆಫೀಸರ್ ಆಗಿ ನನಗೆ ಒಂದು ಅವಕಾಶ ಕೊಟ್ಟರು. ಅಲ್ಲೇ ಇದ್ದೆ ನಾನು. ಅದಾದ ನಂತರ ಬೇರೆ ಎಲ್ಲ ಒಂದು ಸಂಘ ಸಂಸ್ಥೆಗಳಲ್ಲಿ ನಾನಿದ್ದೇನೆ. ಈಗ ನಾನು ತುಳು ನಾಟಕ ಕಲಾವಿದರ ಒಕ್ಕೂಟ ಅಂತ ಇದೆ, ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಒಂದು ಸಾಧಾರಣ ಒಂದು 800 ಜನ ಅದರಲ್ಲಿ ಸದಸ್ಯರಿದ್ದಾರೆ. ಆಮೇಲೆ ನಮ್ಮಲ್ಲಿ ನಿವೃತ್ತ ನೌಕರರ ಸಂಘ ಅಂತ ಇದೆ ನಮ್ಮ ಬ್ಯಾಂಕಲ್ಲಿ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ನಾನು. ಮತ್ತು ಕೋಆಪರೇಟಿವ್ನಲ್ಲಿ ಇದ್ದದ್ರಿಂದ ನಾನು ಶ್ರೀ ಸತ್ಯನಾರಾಯಣ ವಿದ್ಯುತ್ ಸಹಕಾರಿ ಸಂಘ ಅಂತ ಒಂದು ಸಂಘ ನಮ್ಮದೇ ಇತ್ತು, ಅದರದ್ದು ಪ್ರೆಸಿಡೆಂಟ್ ಆಗಿದ್ದೇನೆ, ಅಧ್ಯಕ್ಷರು. ಹೀಗೆ ಎಲ್ಲ ಇದೆ ಸಮಾಜ ಸೇವೆ. ಹಾಗೆ ತಮಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ, ಅದರ ಬಗ್ಗೆ ಹೇಳೋದಾದರೆ ಕೆಲವು ಮುಖ್ಯ ಪ್ರಶಸ್ತಿಗಳು. ಪ್ರಶಸ್ತಿ ಅಂದರೆ ನನಗೆ 2005ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಒಂದು ಬಂತು. ಅದು ಹೂವಿನ ಹಡಗಲಿಯಲ್ಲಿ ನಮ್ಮ ಆವಾಗ MP ಪ್ರಕಾಶ್ ಉಪಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಅಲ್ಲಿ ನಮಗೆ ಆ ಪ್ರಶಸ್ತಿ ಪ್ರದಾನ ಮಾಡಿದರು. ಅದು ಈ ಪ್ರಶಸ್ತಿಗಳು ನಾವು ಅರಸಿಕೊಂಡು ಹೋದದಲ್ಲ, ಅದು ನಮಗೆ ಬಂದದನ್ನು ನಾವು ಸ್ವೀಕರಿಸಿದೆ. ಆದರೆ ಎಲ್ಲೋ ಒಂದು ಪ್ರಶಸ್ತಿ ನಾವು ಸ್ವೀಕರಿಸೋದಕ್ಕಿಂತ ನಮ್ಮ ಊರಲ್ಲೇ ನಮಗೆ ಬೇಕಾದವರು ನಮ್ಮ ಸಮ್ಮುಖದಲ್ಲೇ ಮಾಡಿದಂಥ ಒಂದು ಸನ್ಮಾನ, ಅದು ನಮಗೆ ಬಹಳ ಅದಕ್ಕಿಂತಲೂ ಒಳ್ಳೆಯ ತೃಪ್ತಿ ಕೊಟ್ಟಿದೆ. ಅದು ನನ್ನ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದೆ ಅನ್ನುವಂಥದ್ದು ಒಂದು ಹೆಗ್ಗಳಿಕೆ ಬಿಟ್ಟರೆ, ಇಲ್ಲಿ ಅದರ ನಂತರ ಎಷ್ಟೋ ಸನ್ಮಾನಗಳಾಗಿವೆ. ನನಗೆ ಈಗ ರಂಗಭಾಸ್ಕರ ಪ್ರಶಸ್ತಿ ಸಿಕ್ಕಿದ್ದು, ಅದು ನಮ್ಮವರೇ ಮಾಡಿದಂಥ ಇದು. ಮತ್ತು ನಮ್ಮ ಕುಡ್ಲ ಪ್ರಶಸ್ತಿ ಬಂತು. ಅದೆಲ್ಲ ನಮಗೆ ಸಿಗುವಾಗ ಬಹಳ ಒಂದು ಹೆಮ್ಮೆ ಅನಿಸ್ತದೆ.
ಸರ್, ಈಗ ತಮ್ಮ ಕುಟುಂಬದ ಬಗ್ಗೆ ಹೇಳಿ, ಯಾರ್ಯಾರಿದ್ದೀರಾ, ಏನು ಮಾಡ್ತಾ ಇದ್ದಾರೆ ಅಂತ. 88ರಲ್ಲಿ ಮದುವೆ ಆಯಿತು. ನನಗೆ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರನ್ನು ಕೂಡ ಇಂಜಿನಿಯರಿಂಗ್ ಮಾಡಿಸಿದ್ದೇವೆ. ಇಬ್ಬರು ವರ್ಕ್ ಮಾಡ್ತಾ ಇದ್ದಾರೆ. ದೊಡ್ಡವಳು ಈಗ ಬ್ಯಾಂಗ್ಳೂರಲ್ಲಿದ್ದಾಳೆ, ಇನ್ನೊಬ್ಳು ಸಣ್ಣವಳು ಇಲ್ಲಿ ಮಂಗಳೂರಲ್ಲಿದ್ದಾಳೆ. ಹೆಂಡತಿ ಮನೆಯಲ್ಲಿ. ಸರ್, ಈಗ ಮುಂದಿನ ಯೋಜನೆಗಳು ಏನೆಲ್ಲ ಇವೆ ತಮ್ಮದು? ಯೋಚನೆ ಅದು ಈಗ ಒಂದು ವಾದಿರಾಜ ವಾಲಗಮಂಡಲಿ ಅಂತ ಒಂದು ಸಿನಿಮಾ ಈಗ ಆಗ್ತಾ ಉಂಟು. ಅದರ ಒಂದು ಪ್ರೊಡಕ್ಷನ್ನ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಈಗ ಅದನ್ನು ಪೂರ್ತಿಗೊಳಿಸಬೇಕು ಅಂತ ಅದನ್ನು ಮಾಡಿದ್ದಾರೆ. ಅದು ಈಗ ಮಾಡ್ತಾ ಇದ್ದೇನೆ. ಮತ್ತು ಒಂದು ಕಥೆ ಕೈಲಾಸ ಅಂತ ಒಂದು ತುಳು ಸಿನಿಮಾ ಒಂದು ಈಗ ಆಗ್ತಾ ಉಂಟು, ಅದರಲ್ಲೂ ಕೂಡ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೇನೆ. ಹೀಗೆ ಅವಕಾಶಗಳು ಬಂದರೆ, ನನಗಂದರೆ ಬೆಂಗಳೂರಿಂದ ಎಷ್ಟೋ ಕರೆಗಳು ಬರ್ತವೆ, ನೀವು ಬರಬೇಕು, ಒಂದು 10 ದಿನ ಬೇಕು, ನನಗೆ 20 ದಿನ ಬೇಕು ಅಂತ. ನಮಗೆ ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದನೇದಾಗಿ ಈಗ ಆರೋಗ್ಯದ ಸಮಸ್ಯೆ ಕೂಡ ಇದೆ. ಅಂದರೆ ಅಲ್ಲಿಯ ಫುಡ್ಡೆಲ್ಲ ನಮಗೆ ಆಗೋದಿಲ್ಲ, ಮತ್ತು ಅಲ್ಲಿಯ ವೆದರ್ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಅವಕಾಶಗಳು ಬಂದರೆ ಇಲ್ಲೇ ಶೂಟಿಂಗ್ ಆಗೋದಿದ್ದರೆ ಹೋಗಿ ಮಾಡ್ತೇನೆ. ಇತ್ತೀಚೆಗೆ ನನಗೆ ಬಂದಂಥ ಒಂದು ಒಳ್ಳೆಯ ಒಂದು ಅವಕಾಶ ಅಂದರೆ ಕಾಂತಾರದಲ್ಲಿ ಒಂದು ರಾಜಗುರುಗಳ ಒಂದು ಪಾತ್ರ ರಿಷಬ್ ಶೆಟ್ಟಿ ಅವರು ಕೊಟ್ಟರು. ಅದರಲ್ಲಿ ನನಗೆ ಬಹಳ ಒಂದು ತೃಪ್ತಿ ಸಿಕ್ಕಿದೆ. ಧನ್ಯವಾದಗಳು ಸರ್. ಹೀಗೆ ಇನ್ನಷ್ಟು ಅವಕಾಶಗಳು ತಮಗೆ ಸಿಗಲಿ, ಮತ್ತಷ್ಟು ನಿಮ್ಮನ್ನು ತೆರೆಯ ಮೇಲೆ ನೋಡುವಂಥ ಅವಕಾಶಗಳು ನಮ್ಮದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಪಡೋದಕ್ಕೆ ಧನ್ಯವಾದಗಳು.